ಯಪ್ಪ ಈವ್ನಿಂಗ್ ವ್ಯೂಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಸಖತ್ತಾಗಿ ಕಾಣ್ತಾ ಇದೆ ಗೈಸ್. ನೋಡಿ ಗೈಸ್ ಅಭಿ ಅಜ್ಜ ಹಾಕಿದ್ದೇನೆ ಗೈಸ್. ಅಭಿ ಏನಾಗಿತ್ತು ಇದಕ್ಕೆ ಪಪ್ಪಾಯಿ ಗಿಡಕ್ಕೆ ಒಣಗಿ ಸತ್ತಣ ಆದಂಗೆ. ಯಪ್ಪ ಈವ್ನಿಂಗ್ ವ್ಯೂಸ್ ನೋಡಿ ಗೈಸ್ ಯಾವ ಥರ ಇದೆ ಅಂತ ಸಖತ್ತಾಗಿ ಕಾಣ್ತಾ ಇದೆ ಗೈಸ್. ನೋಡಿ ಇಲ್ಲಿ ಸಣ್ಣದೊಂದು ಮೋಡ ಹೋಗ್ತಾ ಇದೆ, ಅದ್ರ ಜೊತೆಗೆ ಇಲ್ಲೊಂದು ಮೋಡ ಯಾವ ಥರ ಫುಲ್ಲು ಕ್ಲಿಯರ್ ಇದೆ ಮೋಡ ಮಾತ್ರ. ಅದ್ರ ಮಧ್ಯೆ ಇದು ಸಣ್ಣದು ಬರ್ತಾ ಇದೆ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ. ಅದ್ರ ಮಧ್ಯೆ ಇದೊಂದು ಪಕ್ಷಿ ನೋಡಿ ಹಾರಾಡ್ತಾ ಇದೆ. ವ್ಯೂ ನೋಡಿ ಗೈಸ್ ಮಾತ್ರ ಸಖತ್ತಿದೆ ಮಗ. ನಿಜವಾಗ್ಲೂ ಅದ್ರ ಜೊತೆಗೆ ಚಂದಮಾಮ ನೋಡಿ ಯಾವ ಥರ ಇದೆ ಅಂತ. ಆಹಾ ನೋಡಿ ಗೈಸ್ ಸಖತ್ತಿದೆ ಗೈಸ್ ಮಾತ್ರ ವ್ಯೂ ನಿಜ. ನೋಡಿ ಗೈಸ್ ಇವಾಗ 2-3 ಡೇಸ್ ಆಯಿತು ನಿಜವಾಗ್ಲೂ ಆ ಮಳೆ ಅಂತ ನಿಜವಾಗ್ಲೂ ಹೊರಗೆ ಬರೋಕ್ಕಾಗ್ತಾ ಇರಲಿಲ್ಲ. ಇವತ್ತು ನೋಡಿ ಫುಲ್ಲು ಕ್ಲಿಯರ್ ಮೋಡ ಇದೆ. ಫುಲ್ ಅಂದರೆ ಫುಲ್ಲು ನಾವು ಯಾವ ಸೈಡು 360 ನೋಡಿದ್ರು ಫುಲ್ಲು ಕ್ಲಿಯರ್ ಮೋಡ ಇದೆ. ಅದರಲ್ಲಿ ಇವತ್ತು ಸಂಜೆ ವ್ಯೂ ನೋಡ್ತಾ ಇದ್ದಾರೆ ಗೈಸ್ ಯಾವ ಥರ ಇದೆ ಅಂತ ಸಖತ್ತಾಗಿ ಕಾಣ್ತಾ ಇದೆ ಮಾತ್ರ. ಇದು ದೇವಸ್ಥಾನ ಬೇರೆ ಇದೆ ಇಲ್ಲಿ. ದೇವಸ್ಥಾನದಾದಮೇಲೆ ಅದು ಮೇಲೆ ನೋಡ್ತಾ ಇದ್ದಾರೆ ವ್ಯೂ ಸಖತ್ತಾಗಿ ಕಾಣ್ತಾ ಇದೆ ಗೈಸ್. ಮತ್ತು ಸೌಂಡ್ ಕೇಳಿ ಯಾವ ರೀತಿ ಫುಲ್ಲು ಸೈಲೆಂಟ್ ಗೈಸ್, ಫುಲ್ಲು ಸೈಲೆಂಟ್ ಆಗಿದೆ. ನೋಡಿ ಗೈಸ್ ಅಭಿ ಅಜ್ಜ ಹಾಕಿದ್ದೇನೆ ಗೈಸ್. ಇದು ನೋಡಿ ಹಿಟ್ಟು ಹಾಕ್ಸ್ಕೊಂಬರಕ್ಕೆ ಬಂದಿದ್ವಿ, ಅದು ಧೂಳು ಈ ಥರ ಹೋಗಿ ಈ ಥರ ಆಗಿದ್ದು ನೋಡಿ ಗೈಸ್. ಇಲ್ಲೆಲ್ಲ ಕೂದಲೆಲ್ಲ ನೋಡಿ ಮುದುಕಾದ್ರೆ ಇದೇ ಥರ ಕಾಣೋದು. ಏನೋ ಅಭಿ ನಿಮ್ಮ ಮುದುಕಾದ್ರೆ ಇದೇ ಥರ ಕಾಣೋದು. ಹಾಂ ಎಪ್ಪತ್ತಾಗಿದೆ. ನೋಡಿ ಗೈಸ್ ಒಂದ್ಸಲಿ ಇವನಿಗೆ TVS ಕೊಟ್ಟಿದ್ದೆ. ಅದು ಬೈಕ್ನಲ್ಲಿ ಹೋಗುವಂಥ TVS ನಾನು ಹೊಡ್ಕೊಂಡು ಹೋಗ್ಬೇಕಾದ್ರೆ ಇವನಿಗೆ ಕೊಟ್ಟಿದ್ದೆ. ಒಂದ್ಸಲಿ ಬೈಕ್ನಾಗೆ ಬೇಲಿ ಎಲ್ಲೈತೆ ಅಂತ ಹುಡ್ಕಕ್ಕೆ ಹೋಗಿದ್ದ ಗೈಸ್. ಬೇಲಿ ಎಲ್ಲ ಅಲ್ಲಾಡ್ಸ್ಬೇಕಾಯ್ತವ ಜನಗಳು ಬಂದು ಕೇಳಾರು ಏನಂತ ಯಾವ್ದು ಬೇಲಿ ಹಿಂಗೆ ಅಲ್ಲಾಡ್ತೈತೆ ಅಂತ, ಏನು ಒಳಗೈತೆ ಏನು ದೃಶ್ಯ ನಡೀತೈತೆ ಅಂತ. ಅಭಿ ಏನಾಗಿತ್ತು ಇದಕ್ಕೆ ಪಪ್ಪಾಯಿ ಗಿಡಕ್ಕೆ ಒಣಗಿ ಸತ್ತಣ ಆದಂಗೆ. ಸತ್ಯಣ ಅಂದರೆ ನೋಡಿ ಇವೆಲ್ಲ ಒಣಗಿದವು. ರೋಗ ಬಂದಿತ್ತೆ ಅಂತ ಹೇಳ. ಸತ್ಯಣ ಅಂತ ಅಂದರೆ ಅದು ಏನಂದ್ರೆ ರೋಗನೇ. ನೋಡಿ ಗೈಸ್ ಇದರಲ್ಲಿ ಒಂದು ಅಷ್ಟು ಕರೆಕ್ಟಾಗಿ ಬಿಟ್ಟೇ ಇಲ್ಲ. ಇದು ಏನಂತ ಅಂದರೆ ಇದು ರೋಗ ಬಿದ್ದೋಗಿತ್ತು, ಅದಕ್ಕೋಸ್ಕರ ಏನು ಅಷ್ಟು ಫಲ ಬಂದಿಲ್ಲ ಗೈಸ್. ಫಲ ಏನು ಹಣ್ಣುಗಳು ಬಂದಿಲ್ಲ. ಎಲ್ಲೇ ಇಲ್ಲಿ ಅಲ್ಲಲ್ಲಿ ಅದು ರೋಗ ಬಿದ್ದು ಆ ಥರ ಆಗಿರೋದು ಗೈಸ್. ವೆದರ್ ಬೇರೆ ಕೂಲ್ ಇದೆ ಅಲ್ವಾ. ನೋಡಿ ಖಾರವಾಗಿ ಖಾರ ಹಚ್ಚಿದ ಮಂಡಕ್ಕಿ ಅಂತ ನಮ್ಮ ಸೈಡ್ ಅಂತಾರೆ, ಅದನ್ನು ಮಾಡಿದ್ದಾರೆ. ಇದರೊಳಗೆ ಕರ್ಬೇವಿನ ಸೊಪ್ಪು ಮತ್ತು ಕಡಲೆ ಮತ್ತು ಶೇಂಗಾ ಬೀಜ ಮತ್ತು ಇದರೊಳಗೆ ಬೆಳ್ಳುಳ್ಳಿನೂ ಕೂಡ ಹಾಕಿದ್ದಾರೆ, ಮತ್ತು ಖಾರ ಪುಡಿ ಹಾಕಿ ಒಗ್ಗರಣೆ ಹಾಕಿದ್ದಾರೆ. ಸಖತ್ ಟೇಸ್ಟ್ ಇರುತ್ತೆ ಗೈಸ್ ನಿಜವಾಗ್ಲೂ. ಈ ಚಳಿಗೆ ಇದ್ರ ಜೊತೆಗೆ ಒಂದೆರಡು ಬೋಂಡ ಅಥವಾ ಪಕೋಡ ಏನಾದರೂ ಇದ್ದರೆ, ಮೆಣಸಿನ್ಕಾಯಿ ಬೋಂಡ ಈ ಥರ ಇದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಗೈಸ್. ನೋಡಿ ಯಾವ ಥರ ಇದೆ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದಾದಮೇಲೆ ಸ್ವಲ್ಪ ಎಣ್ಣೆ ಕಾಯೋ ತನಕ ಬಿಟ್ಟು, ಅದಾದಮೇಲೆ ನೀವು ನೋಡ್ತಾ ಇದ್ದೀರಾ ಶೇಂಗಾ ಬೀಜ ಆಗಿರ್ಬೋದು, ಈ ಕರ್ಬೇವಿನ ಸೊಪ್ಪು, ಅದಾದಮೇಲೆ ಕಡಲೆ ಮತ್ತು ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಖಾರ ಪುಡಿ ಸ್ವಲ್ಪ ಹಾಕಿ, ಅದಾದಮೇಲೆ ನೀವೇನು ಮಾಡಬೇಕು ಸ್ವಲ್ಪ ಥರ ಒಗ್ಗರಣೆ ಟೈಪ್ ಮಾಡಬೇಕು. ಅದಾದಮೇಲೆ ಏನು ಬೇಯೋದು ಏನೂ ಇಲ್ಲ ಗೈಸ್. ಅದಾದಮೇಲೆ ನೀವು ಮಂಡಕ್ಕಿ ಹಾಕಿ ಕಾಲ್ಸ್ಕೊಳೋದೆ ತಿನ್ನೋದೆ ಅಷ್ಟೇ ಗೈಸ್.